ಆರು ಆರು ಎರಡು ಆರು ಆರು ಮೂರು ಹಿಂದೆ ಮೂರು ನಾವು ಯಾರು ನಮ್ಮ ಪರೀಕ್ಷೆ ಮತ್ತೊಂದು 24 ಒಳ್ಳೆ 24 ಒಳ್ಳೆ 24 ಅಂದ್ರೆ ಸ್ವಲ್ಪ ನೀರು ಕಡಿಮೆ ಆಗಲಿ ನೋಡುವುದಿಲ್ಲ ಅಂತ ಸೊಪ್ಪು ಒಳ್ಳೆ ಉಂಟು ಮತ್ತೆರಡು ಕೂರ್ಮ ಹೊರಳಲಿ ಜಪಸರ ಹಣೆಯಲ್ಲಿ ಬಸುಮ ಕರದಲ್ಲಿ ಕಡಗ ಕುಂಕುಮಲೇ ಹೊರಳಲಿ ಜಪಸರ ಹಣೆಯಲ್ಲಿ ಬಸುಮ ಕರದಲ್ಲಿ ಕಡಗ ಕುಂಕುಮಲೇ ಗುರುತರ ಭೀಕರ ಗುರುತರ ಭೀಕರ ದರಿದುತ ಶೂಲವ ಕುಳಿತಿರಲಾದ ದರಿದುತ ಶೂಲವ ಕುಳಿತಿರಲಾದ ನಮಸ್ಸಾಗರಂ 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 ನಮಸ್ಕಾರ ಇದು ನಮಸ್ಕಾರ ಹಾ ಓ ನೀವು ಕೆನಡಾ ಯಾವುದು ಕೆನಡಾ ಕನ್ನಡ ಅದರಿಂದ ಆಚೆ ಏನು ಕನ್ನಡ ನಿಮ್ಮ ಭಾಷೆ ಕನ್ನಡ ಹಾ ನಮ್ದು ಮಲಯಾಳಿ ಯಾವುದು ಮಲಯಾಳಿ ಹಳಿಯಾಳ ಮಲಯಾಳಿ ಮಳಿಯಾಳಿ ಹಾ ನಾವು ಇಲ್ಲಿ ಅಲ್ಲ ಮತ್ತೆ ಕೇರಳ ಕೇರಳ ಹಾ ಅಲ್ಲಿಯ ಊರು ಬೇರೆ ಉಂಟು ಹಾ. ಕೊಯ್ಯಾಡು ಯಾವುದು ಕೊಯ್ಯಾಡು ಕೊಯ್ಯಾಡು ಕೊಯ್ಯಾಡ ಕೊಯ್ಯಾಡು ಕೊಯ್ಕೋಡು ಹಾ ಹಾ. ಅಲ್ಲಿ ಊರು ನಮ್ದು ಹಾ. ಹಾಗೆ ನಾವು ಸಂಚಾರ ಮಾಡ್ತಾ ಇರ್ತೇವೆ ಸ್ವಾಮಿ ಹಾ. ಹಾಗಾಗಿ ಸಂಚಾರ ಮಾಡುವಾಗ ಸ್ವಲ್ಪ ನಿಮ್ಮ ಕನ್ನಡ ಭಾಷೆ ಎಲ್ಲ ನಮಗೆ ಗೊತ್ತಾದದ್ದು ಅಡ್ಡಿಲ್ಲಪ್ಪ ಅಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ ಹಾ. ನೀವು ಮತ್ತೆ ಸುಧಾರಿಸಿ ಮಾತಾಡ್ಬೇಕು ಸ್ವಲ್ಪ ಸ್ವಲ್ಪ ಬಂದದ್ರಲ್ಲಿ ಮಾತಾಡಿ ಹಾಗೆ ಆಗ್ಲಿ ಸ್ವಾಮಿ ಹ್ಮ್. ನಾವು ಕಲ್ತಿದ್ದೇವೆ ಬೇರೆ ಬೇರೆ ವಿದ್ಯೆವನ್ನೆಲ್ಲ ಕಲ್ತಿದ್ದೇವೆ ಏನು ವಿದ್ಯೆ ಕಲ್ತಿದ್ರಿ ನವೀಕರಣ ಪೀಠೋಪಕರಣ ವಶೀಕರಣ ಡಾಂಬರೀಕರಣ ಎಲ್ಲ ಕಲ್ತಿದ್ದೇವೆ ಕೊನೆಗೊಂದು ಅವಶ್ಯಕತೆ ಉಂಟೀಗ ಯಾವುದು ಕೊನೆಗೆ ಹೇಳಿದ್ರಣ ಅದಲ್ಲ ಅದ್ರಲ್ಲಿ ಬೇರೆ ಬೇರೆ ಉಂಟು ಅದರಲ್ಲೆಲ್ಲ ಹೌದಾ? ಹಾ ಹಾಗೆ ಸೃಷ್ಟಿ ಹಾಕುದೆಲ್ಲ ಕಲ್ತಿದ್ದೇವೆ ಯಾವ್ದು ಮಾಡುದು ಅದು ಚಾಪದ್ರ ಗೊತ್ತಾಯ್ತು ಹಾಗಲ್ಲ ಹಾ. ನಿಮ್ಗೆ ಬೇಕಾ 60 ಇದು ಬೇಡ ಬೇಡ ಮಾಡುದು ನಿಮ್ಗೆ ಸೃಷ್ಟಿ ಮಾಡುದು ಅದು ನಿಮಗೆ ಯಾವ್ದು ಮನಸ್ಸಿನಲ್ಲಿ ಇಚ್ಛೆ ಉಂಟು ಅದು ಯಾವ್ದು ಬೇಕಂತ ಹೇಳಿದ್ರೆ ನಾನು ಹಾಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದು ಹಾಗೆ ಅಷ್ಟೆಲ್ಲ ವಿದ್ಯೆ ಕಲ್ತಿದ್ದೇವೆ ಸ್ವಾಮಿ ಹಾ, ಹಾ. ಹಾಗಾಗಿ ಹೇಳಿದ್ದು ನಮಗೆ ಹೀಗೆ ತಿರುಗಾಟ ಮಾಡಿ ತವಳಬೇಕೆಲ್ಲ ಹೋಗಿ ಬಂದವ ನಾನು ಅಲ್ಲೆಲ್ಲ ವಿದ್ಯೆ ಕಲ್ತಿದ್ದೆ ಹಾ. ಆದ್ರೆ ಏನು ಮಾಡುವುದು ನಮಗೂ ವ್ಯಾಪಾರ ವ್ಯವಹಾರ ಅಂತ ಬೇಕಲ್ವಾ ಹಾಗಾಗಿ ಈ ಊರಿಗೆ ಬಂದಿದ್ದೇನೆ ಇಲ್ಲಿ ಏನಾದ್ರೂ ಅನುಕೂಲ ಉಂಟು ಅಂತ ನೋಡುವ ಅಲ್ವಾ ಬಂದಾಗಲರಗನು ಒಂದಿದೆ ನಿಂದಿದೆ ನಂದಿ ಕೊಟ್ಟಿಯು ಕೇಳಿದ ಎಂದೆಂದು ಕಾರಣ ಬಂದಿರಿ ನೀವು ಒಂದ ಬಿಡದೆ ಬೇಡುವುದು ವಣಕ್ಕಂ 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 ಈ ವರ್ಷ ಬಿಸಿಲಿಗೆ ಅಂತ ಇದ್ರು ಒಣದೆ ನಿಮಗೆ ಕೊಟ್ಟಿತ್ತು ನೀನೊಂದು ಒಣಿಲ್ಲ ಬಿಟ್ರೆ ಮತ್ತೆ ನಮಸ್ಕಾರ ಅತಿ ನಮಸ್ಕಾರ ಅಂದ್ರು ಆರು ಆರು ಎರಡು ಆರು ಆರು ಮೂರು ಹಿಂದೆ ಮೂರು ನಾವು ಯಾರು ನಮ್ಮ ಪರಿಚಯ ಹಾ. ನಾಡು ವಜ್ರಗಿರಿ ಓಹೋ. ಅಲ್ಲಿಯ ತೊರೆ ಹಾ. ಜಯಸೇನ ಎನ್ನುವ ಹಾಗೆ ನನ್ನ ಹೆಸರು ಈ ಜಯಸೀನ್ ಹ? ಜಯಸೀನ್ ಅಲ್ಲ ಒಂದೇ ಸೇನ್ ಜಯಸೇನ ಅಂಚೆ ಇದು ಎಲ್ಲ ಎನ್ನ ಪರಿಚಯನೇ ಇಲ್ಲ ಎಂದ ಮಾತಾಡ್ತೀನಿ ಓ ಈ ಅಲ್ಲಿ ಬಂದೆ ನಾನು 2 ವರ್ಷದ ಹಿಂದೆ ನಿನ್ನಲ್ಲಿಗೆ ಬಂದಿದ್ದೆ ಅಲ್ಲಿ ನಿಂದು ಶಾನ ಒಂದು ನಾಯಿ ಯಾವಾಗಲೂ ಬೊಗಳ್ತಾ ಇರ್ತದೆ ಅದರ ಬಾಯಿ ಮುಚ್ಚಿಸು ಅಂತ ಹೇಳಿದಾಗ ನೀನು ಅದಕ್ಕೆ ಔಷಧ ಕೊಟ್ಟಿದ್ದೆ ಈಗ ಅದು ಬೊಗಳುತ್ತಿಲ್ಲ ಬರೀ ಕಚ್ಚುದು ಮಾತ್ರ
ನಾಡಿನಲ್ಲಿರುವಂತ ಪಂಜುರ್ಲಿಯನ್ನು ದಿಗ್ಬಂಧನ ಮಾಡಬೇಕು ಎನ್ನುವ ಹಾಗೆ ಕೇಳಿದಾಗ ನನ್ನ ಮಿತ್ರ ಹೇಳಿದಂತ ಮಾತು ನಿಮ್ಮ ಪರಿಚಯ. ಹಾಗಾಗಿ ಇಲ್ಲಿಯವರೆಗಾಗಿ ಬಂದವರು ನಾವು. ನಮ್ಮ ನಾಡಿನಲ್ಲಿರುವಂತ ಪಂಜುರ್ಲಿಯನ್ನ ದಿಗ್ಬಂಧನ ಮಾಡುವುದಕ್ಕೆ ಸಾಧ್ಯ ಉಂಟಾ? ಯಾರಿಗೆ? ಕೇಳಿ ದೋಷದಿ ಮಂತ್ರವಾದಿಯು ತಾಳೆ ಮೂಲೆಯ ತೆಗೆದು ಕೇಳಿ ದೋಷದಿ ಮಂತ್ರವಾದಿಯು ತಾಳೆ ಮೂಲೆಯ ತೆಗೆದು ಹೇಳಿದ ನಿಂದು ದಿಗ್ಬಂಧನವ ಮಾಡುವೆನು ಹೇಳಿದ ನಿಂದು ದಿಗ್ಬಂಧನವ ಮಾಡುವೆನು ಕೇಳಿಕೊಳ್ಳದಿ ಮಂತ್ರವಾದಿಯು ತಾಳೆ ಮೂಲೆಯ ತೆಗೆದು ನೀವು ಕೇಳುವುದಿರ್ತ ನಾವು ಏನೆಲ್ಲ ಮಾಡಲಿಕ್ಕೂ ಸಿದ್ಧ. ಆದ್ರೆ ಒಂದು ವಿಷಯ ಉಂಟು ನೋಡಿ. ಅರೆ ಇದು ಪಂಜುರ್ಲಿ ಅದನ್ನ ಮಾಡ್ಬೇಕಲ್ವಾ? ಅದನ್ನು ದಿಗ್ಬಂಧನ ಮಾಡಿ ಅದನ್ನು ಮಾಡಿ ಇಟ್ಟಿದ್ದಾರೆ. ಅದು ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಆದ್ರೆ ನಮ್ಮದು ಕ್ರಮ ಅಂತ ಉಂಟು. ಯಾಕೆ ಅಂತ ಬೇಕಲ್ವಾ? ನೀವು ಮಾಡುವಂತಹ ವಿದ್ಯೆಯಲ್ಲಿಯೂ ಒಂದು ಧರ್ಮ ಯಾವಾಗಲೂ ಬೇಡವಾದ್ದನ್ನು ಯಾವುದನ್ನು ಉಪಯೋಗ ಮಾಡಬಾರ್ದು. ಅದು ಕಾರಣ ಉಂಟು. ನಮ್ಮ ನಾಡಿನಲ್ಲಿರುವಂತ ಪಂಜುರ್ಲಿ ಅನುಗ್ರಹಕಾರಕನಾಗಿರಬೇಕು, ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡಿಕೊಂಡು ಬರಬೇಕಿತ್ತು. ಆದ್ರೆ ಅವ ಹಾಗಲ್ಲ. ಹಗಲಿನ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲಿರುವಂತ ಪ್ರಜೆಗಳಿಗೆ ಪೀಡಿಸುವುದಕ್ಕೆ ಮುಂದಾದ ಅವ ಪೀಡಾಕಾರಕನಾಗಿ ವ್ಯವಹರಿಸಿದ. ಪ್ರಜೆಗಳೆಲ್ಲ ನಮ್ಮಲ್ಲಿಗೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಆ ಪಂಜುರ್ಲಿಯಿಂದ ನಮಗೆ ತೊಂದರೆ ಆಯ್ತು ಎನ್ನುವ ಹಾಗೆ. ಮಹಾರಾಜರು ಪೀಡೆ ಕೊಡ್ತಾ ಇದ್ದರಿಂದ ಪಂಜುರ್ಲಿ ಪೀಡೆ ಕೊಡ್ತಿದ್ದರಿಂದ ಮಹಾರಾಜರಿಗೆ ಅಪವಾದ ಬಂದಿದೆ. ಹಾಗಾಗಿ ಅಂಥದ್ದು ನಾಡಿನಲ್ಲಿ ಇರಬಹುದೇ? ಇರ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ನೀವೆಲ್ಲ ಹೇಳೇ ಇತ್ತಲ್ಲ. ಹಾಗಾಗಿ ನನಗೆಲ್ಲ ಕೊಡುವುದು ನೀವು ಬಡ್ಡಿ ಅಂತ ಆದ್ರೆ ಅದಕ್ಕೆಲ್ಲ ಸರಿ ಮಾಡ್ತೇನೆ. ನೀವು ಎಷ್ಟು ಹೇಳ್ತಿರೋ ಅಷ್ಟನ್ನು ಕೊಡುವುದಕ್ಕೆ ಸದಾ ಸಿದ್ಧರಿದ್ದವರೆ ಮಹಾರಾಜರು. ಕೇವಲ ಅದನ್ನು ಮಾತ್ರ ಅಲ್ಲ, ಮತ್ತೆ ಸಾಮಗ್ರಿಗಳೆಲ್ಲ ಬೇಕು ದಿಗ್ಬಂಧನ ಮಾಡ್ಲಿಕ್ಕೆ. ಹೌದು, ಮೊದಲಿಗೆ ಬಲಿ ಬೇಕು. ಬಲೆ 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 ಅದು ಹಿಡಿಯುವುದಲ್ಲ, ಬಲೆ 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 ಮೀನು ಹಿಡಿಲಿಕ್ಕಲ್ಲ, ಹುಗಿಲಿಕ್ಕೆ ಬಲಿ. ಕೊಟ್ಟೆ ಕೊಟ್ಟೆ ಯಾ ಕೊಟ್ಟೆ ಆ ಕೊಟ್ಟೆ ಅಲ್ಲ, ಹಾರ ಕೊಟ್ಟೆ, ಹಾರ ಕೊಟ್ಟೆ, ಹಾಳಿ ಕೊಟ್ಟೆ, ಅಂಚ ಹಾಳಿ ಕೊಟ್ಟೆ. ಹಾಗೆ ಅದೆಲ್ಲ ಬೇಕು. ಅಷ್ಟೇ ಅಲ್ಲ, ಮತ್ತೆ ಬೇಕು 3 ಬೋಂಡ ಬೇಕು. 3 ಬೋಂಡ ಬೇಕು. ನೋಡು ಮಾಡಿ ಕೊಡ್ತೇನೆ ಹೇಳಿದ್ದಾರೆ ಅಂದ್ರೆ ನನ್ನ ಕಾಲೇಜ್ ಕೊಟ್ಟೆ. ಹಾಗಲ್ಲ, ಬೋಂಡ 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 ಎಳೆನೀರು ಅದೇ ಅಂಚ ಅದು ಬೇಕು. ಅಷ್ಟೇ ಅಲ್ಲ, ಇದು ಕೊತ್ತಂಬರಿ ಸೊಪ್ಪು ಬೇಕು. ಕೊತ್ತಂಬರಿ ಸೊಪ್ಪು 4 ಕಟ್ಟು ಕೊತ್ತಂಬರಿ. ಚಟ್ನಿಗೆ ಬಾರಿ ಒಳ್ಳೆದಾಗ್ತದಲ್ಲ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಗೊತ್ತಾಗಿದೆ. ಅದು 4 ಕಟ್ಟು ಬೇಕು ಅದರ ವಾಸನೆಗೆ. ಮತ್ತೊಂದು 24 ಒಳ್ಳೆ. 24 ಒಳ್ಳೆ. 24 ಅಂದ್ರೆ ಏನು? ಸ್ವಲ್ಪ ನೀರು ಕಡಿಮೆ ಆಗಲಿ. ರೋಡ್ ಬದಿಲಿ ಅಂತ ಸೊಪ್ಪು ಒಳ್ಳೆ ಉಂಟು. ಅದು ಬೇಕು. ಮತ್ತೆ 2 ಕೂರ್ಮ. 2 ಕೂರ್ಮ 2 ಮಸಾಲೆ. ಅದು ಈಗ ಸಿಕ್ಕುದಿಲ್ಲ, ನಾಳೆ ಮಧ್ಯಾಹ್ನ ನೋಡುವ. ಕೂರ್ಮ ಗೊತ್ತಾಯ್ತು. ಕೂಮ ಅಂದ್ರೆ ಕೂಮ. ಕೂಮ ಗೊತ್ತಾಯ್ತಾ? ಎಂತ ಉಂಟ ಮಸಾಲೆ. ಆಮೆ ಆಮೆ ಅಂಚೆ ಆಮೆ ಮತ್ತು 7 ಮಸಾಲೆ. 7 ಮಸಾಲೆ 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 ಅಂಚ ಅದು ಎಲ್ಲ ತಂದು ಕೊಟ್ರೆ ಮತ್ತೊಂದು 11,111 ಸೊಳ್ಳೆ 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 11,000 ಅಲ್ಲ. ಈಗ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಟ್ರೆ 50,000 ಇರ್ಬೋದು. ಅದ್ರದ್ದು ಕಾಲ ಮೊದಲೆಲ್ಲ ಪ್ರಥಮ ಮಾತಾಡಿಸುವುದೇ ಈಗ ಬಂದ್ರೆ ಹಾಗೆ ಆಗ್ಲಿಕ್ಕಿಲ್ಲ. ಅದ್ರ ಕಾಲೆಲ್ಲ ಹೋಗ್ಬಾರ್ದು, ಕಾಲು ಮುರಿಬಾರ್ದು, ಕಾಲು ಮುರಿಲಿಕ್ಕಿಲ್ಲ. ಸರಿ, ಹಾಗೆ ಬೇಕು. ಮತ್ತೆ ಬೇರೆ ಬೇರೆ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಬೇಕು. ಅಯ್ಯ ಒಂದು ಕೆಲಸ ಮಾಡಿ. ಏನು? ನಮಗೆ ಇವತ್ತು ರಾತ್ರಿ ಮಧ್ಯರಾತ್ರಿ ಕಾಲದಲ್ಲಿ ದಿಗ್ಬಂಧನ ಆಗಬೇಕು. ಹೌದಾ? ಇದಕ್ಕೆ ಸಾಮಗ್ರಿಗಳೆಲ್ಲ ಹುಡುಕುದಿದ್ರೆ ಕೆಲವು ಸಮಯ ಹೋಗ್ತದೆ.
ಇದು ಹೆಚ್ಚಿಗೆ ದಿಗ್ಬಂಧನ ಮಾಡುವವರಲ್ಲಿ ಇರ್ತದೆ. ಹೌದು ಅಲ್ವಾ? ನಿಮ್ಮಲ್ಲಿ ಇದ್ರೆ ಅದಕ್ಕೂ ಎಷ್ಟು ಅಂತ ಹಣ ಕೊಡ್ತಾರೆ, ನೀವೇ ಹಿಡ್ಕೊಳ್ಬೇಕು. ಅದಕ್ಕೂ ಕೊಡ್ತೀರಾ? ಎಲ್ಲದಕ್ಕೂ ಅದಕ್ಕೂ ಉಂಟು ಅಂತ ಆದ್ರೆ ನಮ್ಮಲ್ಲಿ ಉಂಟು, ಹಾಗಾದ್ರೆ ವ್ಯವಸ್ಥೆ ಉಂಟು. ಬರ್ತೀರಾ? ತಡ ಮಾಡೋದು ಬೇಡ, ಹೋಗುವ. ಬನ್ನಿ, ಬನ್ನಿ.